ಸೇಮ್ ಅಲ್ಲೇಷನ್ ಮಾಡಿಸಿದ್ರು, ಅದನ್ನ ರದ್ದುಪಡಿಸಿ ಕೊಟ್ಟಿದ್ರು. 514 ಬರೀ 14 ಗೊತ್ತಿಲ್ಲ. ಸರ್ವ ನಂಬರ್ 514 ನಮ್ಮೂರಲ್ಲಿ 514 ಇದು ಲೆಟರ್ ತೋರಿಸ್ತೀನಿ ನಿಮಗೆ. 14 ಬರೀ ಅದರಲ್ಲಿ 20 ಗುಂಟೆ ಅಲ್ಲೇಷನ್ ಆಗಿದೆ. ಅಲ್ಲೇಷನ್ ಆಗಿದೆ ರದ್ದುಪಡಿಸ್ಬಿಡಿ ಅಂತ ಕೊಟ್ಟವ್ರು. ನಾವು ಒಂದು ವಾಪಸ್ಸು ಆಯ್ತು ರದ್ದುಪಡಿಸ್ಕೊಂಡು ನಮ್ಮ ಯಾರು ಸರ್ ಕೊಟ್ಟಿರೋದು? ಯಾರೋ ಇದೆ ಸರ್, ನಮಗೆ ಕೊಟ್ಟು ತೋರಿಸಿ ಅವ್ರಿಗೆ ನೋಡಿ ಕೊಡಿ. ಇಲ್ಲಿ ಪಳನಿ VRW ನಮ್ಮಲ್ಲಿ ಈಗ ನೋಡಿದ್ರಿ, ನಮ್ಮಲ್ಲಿ 30ನೇ ತಾರೀಕು ಒಂದು ವಿಶೇಷ ಚೇತನರ ಗ್ರಾಮ ಸಭೆ ಸಮನ್ವಯ ಸಮಿತಿ ಅಂತ ಕರೆಯುವಂತ ನಮಗಿತ್ತು. ಆ ಸಭೆ ಕರಿಬೇಕು ಮುಂಚೆ ತಾಲೂಕು ಮಟ್ಟದವರು ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಪರ್ಮಿಷನ್ ಕೇಳಿದ್ರು. ದೇವನಾಯ್ಕರು ಅವರು ಟೂರ್ ಹೊರಗಿದ್ರು. ಟೂರ್ ಹೋಗೋ ಮುಂಚೆ ಅವರು ಜಾಗನ ವಿದ್ಯುತ್ ವರ್ಷದಿಂದ ಮಾಡ್ತಾರೆ ಅಂತ ಹೇಳಿದರು. ನಾನು ಫೋನ್ ಮಾಡ್ತಾರೆ ಸರ್ ಹೇಳಿದ್ವಿ, ಮಾಡಲಿಕ್ಕೆ ತೊಂದರಿಲ್ಲ ಇದೇ ಪಡೆಯಲ್ಲಿ ನಿಮ್ಮ ಮೆಂಬರ್ಗಳಿಗೆಲ್ಲ ಫೋನ್ ಮಾಡಿ ಹೇಳಿದ್ರು. ಆ ಸಂಘದವರು ಅವ್ರಿಗೆ ಏನೋ ನಾಳೆ ಬಂದಿದೆ. ನಾಳೆ ಬಂದ ಕಾರ್ಯಕ್ರಮ ಬಂದ ಮೇಲೆ ಅವ್ರದ್ದು ಪೇಪರಲ್ಲಿ ನನ್ನ ಫೋಟೋ ಬಂದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮಾತಾಡ್ತಾ ಜೋರಿಗೆ. ನಾವು ಫೋಟೋ ಬರೋದಕ್ಕೂ ಪೇಪರ್ನಕ್ಕೂ ನನಗೂ ಸಂಬಂಧ ಇಲ್ಲ. ಏನು ಹೇಳೋ ಸರ್, ಹಿಂಗೆ ಹಾಕ್ಬಿಟ್ಟು ರೆಸಲ್ಯೂಷನ್ ಗ್ರಾಮ ಸಭೆ ರೆಸಲ್ಯೂಷನು ನಮ್ಮ ಪಂಚಾಯತ್ ಇರ್ತದೆ. ನಾನು ಸೈನ್ ಹಾಕ್ಬೇಕು, ನೀವು ಇದಕ್ಕೆ ಹೋಗು ಸೈನ್ ಹಾಕೋದು ಮಡಿಕೊಳ್ಳೋದು ನಮ್ಮದು ಅಂತ ಅಂದರೆ ಈಗ ಹಾಕ್ತಾರಿಲ್ವ ಅಂತ ಜೋರ ಮಾತಾಡಿದ್ರು. ಅಷ್ಟು ಸೆಕ್ರೆಟ್ರಿ ಬಂದರು. ಏನು ನಮ್ಮ PDO ಸಾಹೇಬ್ರ ಜೊತೆಗೆ ನೀವು ಕೇಬಲ್ ಕೊಡ್ತೀಯಲ್ಲ ಹಂಗೆ ಹಿಂಗೆ ಅಂತ. ಏನು ಮೇಡಮ್ ನೀವು ಸಪೋರ್ಟ್ ಹೋಗ್ತೀವಿ, ನೀವು ಜೋರ ಕೊಡ್ತೀರಿ ಹಂಗೆ ಹಿಂಗೆ ಅಂತ ನೀವು ಮೇಲೆ ಹೋಗಾಡ್ತಿಲ್ಲ. ಹೋದಷ್ಟೇ ಅವತ್ತು ಆ ನಡೆದ ವಿಚಾರ ಇಷ್ಟು. ಎಲ್ಲ ಇತ್ತು ಸರ್, ಅಧ್ಯಕ್ಷರು ಇದ್ರು, ಅವರು ಇದ್ರು. ನಾನು ಅದೇ ನೀವು ಮಾತನಾಡಿದ್ಮೇಲೆ ಬಂದು ಕೂತ್ಕೊಂಡೆ ಏನೇನು ನಿಮ್ಮ ಮಾತು ಅಂತ ನಾನು ಕೇಳೋದಕ್ಕ ನನಗೆ ಪೇಪರ್ ಕೊಟ್ಟಿಲ್ಲ ನಾ ಬರ್ಕೊಳಕ್ಕೆ ಪೇಪರ್ ಕೊಟ್ಟಿಲ್ಲ, ಏನೇನು ಕೊಟ್ಟಿಲ್ಲ, ನನಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ. ಕೆಲಸ ಮಾಡು, ಏನು ಬೇಕು ಅನ್ನೋದು ಬರ್ಕೊಡು, ನಾನು ಹೇಳ್ಬಿಟ್ಟು ತಂದುಕೊಡ್ತೀನಿ. ಹೇಳ್ಬಿಟ್ಟು ತಂದುಕೊಡ್ತೀನಿ ಅಂತ ಹೇಳ್ಬಿಟ್ಟು ತಂದುಕೊಡ್ತೀನಿ. ಏನು ತುಂಬ ನನ್ನ ಮಾತು ಕೇಳಿದ್ರೆ ಸರಿಗಿಲ್ಲ ಅಧ್ಯಕ್ಷರೇ ಸರ್. ಈಗ ಏನು ನಿಮ್ಮ ಮೇಲೆ ಜಾತಿ ಬೋಧನೆ ಅಂತ ಕೊಟ್ಟವನೆ, ಅದು ಸರ್ ಕೇಳಿ ಅಷ್ಟೇ. ಮಿಕ್ಕಿದ್ದು ನಿಮ್ಮ ಒಂದು ವೈಯಕ್ತಿಕ ಏನಾರಾಗಲಿ, ನೀವು ಅವ್ನಿಗೆ ಚೇರ್ ಕೊಡ್ತೀರ, ಟೇಬಲ್ ಕೊಡ್ತೀರ, ಮೇಲಧಿಕಾರಿಗಳ ಮೇಲೆ ನಿಮ್ಗೆ 1000 ಕಂಪ್ಲೇಂಟ್ ಮಾಡ್ಕೊಳ್ಳಿ ಸರ್. ನೀವು ಅಧ್ಯಕ್ಷರಿದ್ರು, ನೀವಿದ್ರಿ, ಸೆಕ್ರೆಟರಿ ಇದ್ರು, ನಿಮ್ಮ ಸ್ಟಾಫ್ ಎಲ್ಲ ಇದ್ರಿ. ನೀವು ಅವ್ನಿಗೆ ಜಾತಿ ಹಿಡ್ಕೊಬೋದಿದ್ದೀರಿಯಾ? ಅದನ್ನ ಅವ್ನು ಹೇಳಿ ಸಭೆ ಮುಂದೆ ಇಲ್ಲಿ ಜಾತಿ ಹಿಡ್ಕೊಂಡು ಬೈದ್ರು ಅಂತ. ಈ ಸಂದರ್ಭದಲ್ಲಿ ಯಾರಿದ್ರು ಅಧ್ಯಕ್ಷ ಕೇಳ್ಕೊಳ್ಳಿ ಬೈದ್ರು ಇಲ್ಲ ಅಂತ ಕರೆದು ಕೇಳಿ. ಅವ್ನು ಬಾಕಿ ಇದ್ದು ಕಂಪ್ಲೇಂಟ್ 1000 ಇರಲಿ, ಅವ್ನು 1000 ಕಂಪ್ಲೇಂಟ್ ಅದೇ ಅಧ್ಯಕ್ಷ. ಈಗ ಸಭೆ ಅಲ್ವಾ ಅಂತ ಹೇಳಿ ಆಯ್ತು. ಅವ್ನು ಬೈದಾರೆ ಅಂದ್ರೆ ಮುಂದಕ್ಕೆ ಏನ್ ರೆಸಲ್ಯೂಷನ್ ಮಾಡ್ಬೇಕು, ಅದಕ್ಕೆ ನೀವು ಇದೀರಿ ಸ್ಥಳದಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನ ಬರೀಬೇಕು. CM ಇಂದ ಅಲ್ಲಿಂದ ಅಲ್ಲಿ ಬೆಂಗಳೂರು ಬಂದಿರೋದು. ಕಂಪ್ಲೇಂಟ್ ಕೊಟ್ಟು FIR ಆಗಿಲ್ಲ, ಸುಮಾರು ಯಾಗ ಮಾಡಿವೆ ಬಸವಣ್ಣರ. ಅದು ಕುಮಾರಣ್ಣ ಹೇಳಿ ಅಧ್ಯಕ್ಷ ಏನಂತ ಪಳನಿಗೆ ಈ ಕಡೆ ಬಾಯಿ ಮುಡ್ಕೋ ಬ್ಯಾಗ ಏನಿಲ್ಲ. ಈಗ PDO ಮೇಲೆ ಕಂಪ್ಲೇಂಟ್ ಮಾಡಿದೀಯಲ್ಲ, ನಮ್ಮಲ್ಲಿ ಏನ್ ಗೊತ್ತಾ, ನೀನು ಒಬ್ಬ ಸದಸ್ಯ ಇದ್ದಂಗೆ ಇಲ್ಲಿ ಪಂಚಾಯತಿಲಿ ಅಲ್ವಾ. ಈಗ ನಿನ್ನ ಬೇರೆ ಸಪ್ರೇಟ್ ಅವಾಗ ಬಂದೆ,
ನೀನ್ ಕೇಳಿದೆ ಮೀಟಿಂಗ್ ಅಲ್ಲಿ ಸರ್ ನಾವು ಚೇರ್ ಬೇಕು, ಟೇಬಲ್ ಬೇಕು, ಬೀರು ಬೇಕು ಅಂತ ಎಲ್ಲ ಮೀಟಿಂಗ್ ಅಲ್ಲಿ ಒಪ್ಪಿಗೆ ಮಾಡಿ ಕೊಡಿ ಸರ್ ಒಂದು ಜಾಗ ಮಾಡಿ ಅಂತ ನಾವೆಲ್ಲ ಹೇಳಿಲ್ವಾ? ಹೇಳ್ದು ಇಲ್ವಾ? ಎಲ್ಲ ಮೆಂಬರ್ಗಳು ಹೇಳಿಲ್ವಾ? ಈಗ ಕೊಡಿ ಸರ್ ಅವ್ನು ಒಂದು ಚೇರು ಟೇಬಲ್ ಎಲ್ಲ ಸಾರ್ವಜನಿಕವಾಗಿ ಎಲ್ಲ ಅಂಗವಿಕಲರಿಗೆ ಕೆಲಸ ಮಾಡ್ತಾನೆ, ಒಂದು ಚೇರು ಟೇಬಲ್ ಕೊಡಿ, ಅವ್ನು ಕೂತಿರ್ಲಿ, ಪಂಚಾಯತಿಲಿ ಅವ್ನಿಗೊಂದು ಗೌರವ ಇರ್ಲಿ ಅಂತ ಒಂದು ಹಾಕ್ಸ್ ಕೊಟ್ಟಿವಿ ತಾನೆ. ಲ್ಯಾಪ್ಟಾಪ್ ನೀವು ಹೇಳಿಲ್ವಾ? ಈಗ ಲ್ಯಾಪ್ಟಾಪ್ ಕೇಳಿದ್ರೆ ಅದಕ್ಕೂ ಒಂದು ಕೊಡಿ ಸರ್ ಅಂತ ಹೇಳಿದೀವಿ ಕುಡಿಯೋಗೆ ಅಲ್ವಾ? ಇದು ಬಿಟ್ಟು ಬೇರೆ ಏನ್ ಸಮಸ್ಯೆ ಕರೆಕ್ಟಾಗಿ ಹೇಳ್ಬಿಡು ಎಲ್ಲರೂ. ಏನಾದ್ರು ಸಮಸ್ಯೆ ಇದ್ರೆ 1.5 ವರ್ಷ 2 ವರ್ಷ ತರ ಆಗಿದೆ. ಮೊದ್ಲು ಕೊಟ್ಟಿದೆ, ಮೊದಲು ಇದು ಮಾಡಿಲ್ಲ. ಈಗ ಪುನಃ ಅದಾದ್ಮೇಲೆ ಪುನಃ 1.5 ವರ್ಷ ಆಯ್ತು. 1.5 ವರ್ಷದ ಇವತ್ತು ಕೊಟ್ಟಿಲ್ಲ. ಕೆಲಸ ಸಿಸ್ಟಮ್ ಬೇಕು. ನನಗೆ 20 ಕೊಟ್ಟಿಲ್ಲ. ನಾನು ಹಿಂಗ್ ಕೆಲಸ ಮಾಡ್ಬೇಕು, ಈಗ ಜನಗಳು ನೋಡ್ಬೇಕು, ಈ ಕೆಲಸಗಳು ನೋಡ್ಬೇಕು, ಈಗ ನಿಮ್ಮ ಇದು ನೋಡ್ಬೇಕು, ನಮ್ಮ ಆ ಕಡೆ ನೋಡ್ಬೇಕು, 2 ಕಡೆ ನೋಡ್ಬೇಕು. ಈಗ ಇವರು ನನಗೆ ಮೊನ್ನೆ ಸಭೆಗಳಾದಾಗ ನಿಮ್ಗೆ ಅದೆಲ್ಲ ಗೊತ್ತಿದೆ. ರೆಸ್ಪಾನ್ಸ್ ಮಾಡಿದಾಗ ಸಭೆಗಳನ್ನ ತಗೊಂಡಿಲ್ಲ. ನಾನು ನಮ್ಮ ಅಧಿಕಾರಿ ನಮ್ಗೆ ಕೇಳ್ತಾರೆ ಅಲ್ಲಿ, ಇವ್ರು ನಮ್ಗೆ ಈ ಥರ ಮಾಡವ್ರೆ, ನಿಮ್ಮ ಗಮನ ತಂದಿದೆ ಎಲ್ಲ, ಅದು ನಿಮ್ಗೆ ಗೊತ್ತಿರೋ ವಿಚಾರನೇ. ಈ ಥರ ಮಾಡೋಣ ಏನು ಮಾಡಲಿ? ಅದ್ ಬಿಟ್ಟು ಬೇರೆ ಏನಿದ್ದು ಹೇಳು. ಬೇರೆ ಅದೇ ಹಿಂಗಾಗಿದೆ ಅಣ್ಣ. ಸಮಸ್ಯೆ ಬೇರೆ ಹೇಳು. ಬೇರೆ ಈಗ 1.5 ವರ್ಷ ಆಯ್ತು. ಲ್ಯಾಪ್ಟಾಪ್ ಬಿಟ್ಟು ಬೇರೆ ಸಿಸ್ಟಮ್ ಅದೇ ಅಣ್ಣ. ಇನ್ನು ಬೀರು ಒಂದು ಕೊಟ್ಟವ್ರೆ, ಬೀರು ಒಂದು, ಟೇಬಲ್ ಇಲ್ಲ. ಟೇಬಲ್ ಟೇಬಲ್ ಆಯ್ತು, ಟೇಬಲ್ ಕೊಡಿ ಸರ್. ಅಲ್ಲಿ ಇವತ್ತವರೆಗೂ ಇಲ್ಲೂ ಕರೆದ್ರೆ ಇವತ್ತು ಕರೆದ್ರಣ್ಣ. ಎಲ್ಲ ಇದಾದ್ಮೇಲೆ ಈಗ ಹಿಂಗಾದ್ಮೇಲೆ ಇವರು ಇದಾದ್ಮೇಲೆ ಕಂಪ್ಲೀಟ್ ಹೋದ್ಮೇಲೆ ಈಗ ಕರೆದವ್ರು ನನ್ನ ಸಮಸ್ಯೆ ನನಗೆ ಆಸೆ. ಅಣ್ಣ ಅದು ಪ್ರದೀಪ್ ಅಣ್ಣ ಗೌರ್ಮೆಂಟ್ ಇಂದ ಕೊಡುವಂತ ಆರ್ಡರ್ ಇದೆ. ಅವ್ರು ಕೇಳ್ತಾ ಇರೋದು ಬೇರೆ. ಏನಣ್ಣ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೀನು ಏನಂತ ಕೊಟ್ಟಿದ್ದೀನಿ ಕೇಳ್ತಾವ್ರೆ. ಅಣ್ಣ ನನಗೆ ನೀನು ಹಾಕೊಡಲ್ಲ, ನೀನು ಯಾರು ಹಂಗೆ ನನಗೆ ಗೊತ್ತಿಲ್ಲ, ಹಂಗೆ ಯಾರು ಕತೆ ಹೋಗ್ಬೋದು, ನನಗೆ ಬೇರೆ ಬರ್ಬೋದು. ಅದಕ್ಕೆ CC ಕ್ಯಾಮ್ರಾ ತನಿಖೆ ಎಲ್ಲ ನೆನೆ ಬಂದು ದಬ್ಬೆಲ್ಲ ತಗೊಂಡೋಗ್ರೆ. ತನಿಖೆ ಆಗಿಲ್ಲ, CC ಕ್ಯಾಮ್ರಾ ತನಿಖೆ ಆಗಿ ಕಾರಣಾತ್ಮಕ ನಾನು ನ್ಯಾಯ ಆಗ್ತಿಲ್ಲ. ನಾನು ಕೇಳೋದು ಇಷ್ಟೇ, CC ಕ್ಯಾಮ್ರಾ ನೋಡಲಿ. ನಾನು ಇನ್ನೊಂದು ಹೇಳ್ಬೋದು, ಇನ್ನೊಬ್ರು ಏನು ಹೇಳ್ಬೋದು, ಅದು ಬೇಡ. CC ಕ್ಯಾಮ್ರಾ ಅದು ಅವ್ರು ಬೈದಣ್ಣ, ನೀನು ಏನು ಬೇಕಂತೆ ಮಾಡ್ಕೋಬೋ ಹಂಗೆ ಅಂತ ಬಿಟ್ಟು. ಜಾತಿ ಅಂದ್ರೆ ಜಾತಿ ಮಾತಾಡೋದು ಈಗ 1.5 ವರ್ಷದಿಂದ ಬಿಟ್ಟವ್ರಣ್ಣ. 1 ವರ್ಷ ಕೊಡದೆ ಮಾಡೋರ, ನೀನು ಏನು ಬೇಕಂತೆ ಮಾಡ್ಕೋಬೋ, ನೀನು ಏನು ಮಾಡ್ಕಂತೆ ಮಾಡ್ಕೋಬೋ ಅಂದ್ರೆ ಜಾತಿ ಜಾತಿ ಮಾಡಿರೋದು. ಈಗ ಕೊಡದೆ ಮಾಡಿರೋದು ನಮ್ಮನ್ನ ತುಳಿಯಕ್ಕೆ ಮಾಡಿರೋದು. ಇನ್ನು ಅದನ್ನ ನೋಡಿ ಪ್ರಶ್ನೆ ಮಾಡೋದು ಜಾತಿ ಅಂತ ಬರ್ಲಿಲ್ವಾ? ಅವ್ರ ಬಾಯಿಂದ ಯಾವ ಜಾತಿ ಬಂದಿಲ್ಲ ಅಣ್ಣ, ಬಂದಿದೆ. ನೀನು ಏನು ಮಾಡ್ಕಂತೆ ಮಾಡ್ಕೋಬೋ, ಜಾತಿ ಏನ್ ಬಂತು? ಮಾಡ್ಕೋಬೋ ಅಂತವ್ರೆ. ಜಾತಿ ಎಲ್ಲಿ ಬಂತು? ಇದು ಏನ್ ಬೇಕು ನಿಮ್ ಮನೆ ಇದ್ದಂಗೆ ಇದು ಬಂದು ಏನ್ ಬೇಕು ಅಂತ ಕೇಳ್ಕೊಂಡು ಯಾವ ಸಲಗಾರು ನಿನ್ನ ಇದ್ ಮಾಡೋದು. ಜಾತಿ ಬರ್ಲಿಲ್ವಲ್ಲ, ಜಾತಿ ತಾನೇ ಬಂದ್ರಿ. ಬಂದಿದೆ ಎಲ್ಲ ಏನಂತಂದ್ರು? ಬಂದಿದ್ದಾರಣ್ಣ. ಪದ ಬಳಸಿದ್ರು ಅಂತ ಹೇಳ್ಬೋದು. ಯಾವ ಜಾತಿ ಅಂತ ಹೋದ್ರ? ಬೈದ್ರಣ್ಣ ಕುತ್ಕೋಬೇಡ, ಕುತ್ಕೊಂಡ ಚೇವರ್ ಕುತ್ಕೊಂಡು ಎದ್ದು ಎಲ್ಲ ದೂರ ಆಗುತ್ತಾ? ಈಗ ಯಾವ ಕಾರಣಕ್ಕೆ ಬಂತ ಮಾತು ಪ್ರಶ್ನೆ ಕಾರಣ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಯಾವ ಜಾತಿ? ಫಸ್ಟ್ ಆಫ್ ಆಲ್ ನೀವು ಯಾವ ಜಾತಿ? ನಾವು ಎಸ್ಸಿನೇ ಬರೋದು. ಫಸ್ಟ್ ಆಫ್ ಆಲ್ ಇವಾಗ ನಮ್ಗೆ ಈಗಲೂ ಗೊತ್ತಿಲ್ಲ, ಅದು ನಿಜ ಗೊತ್ತಿಲ್ಲ ನಮ್ಗೆ. ದೇವರಡೆಗೂ ನಮ್ ಜಾತಿ ಗೊತ್ತಿಲ್ಲ, ಕೇಳಿದ್ರೆ ತಿಳ್ಕೊಂಡೆ. ನೀವೊಬ್ಬ ಆಫೀಸರ್ ಅನ್ಕೊಂಡ್ವಿ ನಾವು, ಜಾತಿ ಗೊತ್ತಿಲ್ಲ ನಮ್ಗಪ್ಪ. ಪಳನಿ ಅದೇ ಜಾತಿ ಅಂದ್ರೆ ಏನಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಬರ್ತಾರಲ್ಲ, 100 ಮೇಲೆ ಬರ್ತವೆ ಅದರಲ್ಲಿ ಸಬ್ ಕ್ಯಾಸ್ಟ್ಗಳು. ಅದರಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಆ ಜಾತಿ ಸಂಬಂಧಪಟ್ಟವ್ರು ಹೆಸರು ಹೇಳ್ಬಿಟ್ಟು ನಿಂದನೆ ಮಾಡಬೇಕು. ನಿಂದನೆ ಮಾಡಬೇಕು. ಎಲ್ಲರ ಕೈಲೂ ಫೋನ್ ಮಾಡಿಸಿ ನೀನು ವಾಪಸ್ ತಗೊಂತೆಲ್ಲ ನನ್ನ ಹತ್ರ ಇದು ಮಾಡೋರೆ. ಅದನ್ನ ಸಾಕ್ಷಿ ಆದ್ರೆ ಕೂಡ ಎವಿಡೆನ್ಸ್ ನನ್ನ ಹತ್ರ ಆಯ್ತು ತಗೋದು. ಈ ಥರ ಮಾಡಿಲ್ಲ ಅಂದ್ರೆ ಇವರು ನನಗೆ ಯಾಕೆ ಬೇರೆಯವ್ರ ಹತ್ರ ಹೇಳ್ಸ್ಕೊಂಡು ಫೋನ್ಗಳು ಮಾಡಿ ನೀನು ವಾಪಸ್ ತಗೋ ಹಂಗೆ ಹಿಂಗೆ ಅಂತ ನನ್ನ ಕೆಲಸಕ್ಕೆ ತೊಂದರೆ ಕೊಡೋ ಥರ ಮಾಡೋಲ್ಲ. ಅದು ಮಾನಸಿಕವಾಗಿ ದೈಹಿಕವಾಗಿ ನಾನು ನೊಂದಿದ್ರಿ. ಅದು ನಿಮ್ಗೆ ಗೊತ್ತು. ಅದು ಯಾವ ಥರ ಅನ್ನಕ್ಕೆ ಇವರು ಇದು ಮಾಡೋ ಥರ ಮಾಡ್ತಾರೆ. ಈಗ ನಾನು CC ಕ್ಯಾಮ್ರಾ ಕಳ್ಕೊಂಡು ಹೋಗೋರು. CC ಕ್ಯಾಮ್ರಾ ತನಿಖೆ ಆಗಿದೆ. CC ಕ್ಯಾಮ್ರಾ ನೋಡ್ಕೊಳ್ಳೋರು ಯಾರು? ಇವರು ಯಾರು PDO ಸರ್ ನೋಡ್ಕೋಬೇಕು ಅದನ್ನ. ನಮ್ದೇ ಇವ್ರು ಪ್ರತಿಯೊಂದು ದಿನ 24 hours ಒಂದು ದಿನ ಜಾಸ್ತಿ ಆದ್ರೆ ಇವ್ರು ನೋಡ್ಕೋಬೇಕು ಅದನ್ನ. ಉಸ್ತುವಾರಿನ ಇವ್ರ ಜವಾಬ್ದಾರಿ ಅದು.
ಈಗ ನಾನು ಏನ್ ಹೇಳ್ಬೋದು? ಒಡನೆ. ಬೇರೆಯೊಬ್ರು ಏನ್ ಹೇಳ್ಬೋದು ಇಲ್ಲ, ಅಂತಲ್ಲ. ತಡಪ್ಪ ಒಂದ್ ನಿಮಿಷ. ಅವತ್ತು ನನಗಾಗಿರೋ ನೋವು ನನಗೆ ಗೊತ್ತು. ಅವತ್ತು ಕೂಡ ಆಯ್ತು. ಆ ಡೈರಿಲಿ ನಾನು ಅವತ್ತು ಹೋಗ್ಬಿಟ್ಟು ನನ್ನ ಡೈರಿಲಿ ಬರಬೇಕು ಕುಂತು ಚೇರ್ ಕೂತು ಬರ್ತಿದ್ದೆ ಅಂತ ನನಗೆ ಎವಿಡೆನ್ಸ್ ಆಯ್ತು. ಪಳನೆ ಒಂದ್ ನಿಮಿಷ. ಆಯ್ತು. ನಾನು ತುಂಬಾ ನೋವಾಗಿದೆ ನನಗೆ. ಆಯ್ತು, ಒಂದ್ ನಿಮಿಷ ಕೇಳಿ ಅವ್ರಿಗೆ. ಬೇರೆ ಮಾತ್ರ ಅವ್ರಿಗೆ ಫೋನ್ ಮಾಡ್ತೀನಿ, ನೀನು ಅದು ತಗೋ ಅಂದ್ಬಿಟ್ಟು ನಮ್ಮ ಆಫೀಸರಿಗೆ ಫೋನ್ ಮಾಡ್ತೀನಿ, ಅವ್ರು ಮಾಡೋರೆ ಇವ್ರು ಮಾಡೋರೆ ಅಂದ್ಬಿಟ್ಟು ತಡಪ್ಪ, ಒಂದ್ ನಿಮಿಷ. ನನ್ನ ಎಷ್ಟು ನೋವಿನ ಸಂಗತಿಗಳಾಗ್ಬೋದು. ನಾನು ನೋವಿಂದ ಹೇಳ್ತಿದ್ದೀನಿ, ನಾನು ನಿಜ ಹೇಳ್ತಲ್ಲ. ಇವತ್ತು ಬಂದಿಲ್ಲ 17 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಎಲ್ಲಾರನ್ನೂ ಅವ್ವ ಅಪ್ಪ ಅಣ್ಣ ಅಂತ ಕಡೆ ಕೆಲಸ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ನನಗೆ ಯಾರು ಕೆಲಸ ನನಗೆ ಹೊಡಿಲ್ಲ. ಅದು ನಿಮ್ಗೂ ಕೂಡ ಗೊತ್ತು. ಮನೆ ಪ್ರತಿಯೊಬ್ಬ ಮನೆಗೂ ಭೇಟಿ ಮಾಡ್ತೀನಿ. ಏನೇ ಮಾಡಬೇಕು ನಿಮ್ಮೆಲ್ಲರಿಗೆಲ್ಲ ತಿಳಿಸಿ ಕೆಲಸಗಳು ಮಾಡ್ತೀನಿ ನಾನು. ಪಳನೆ ಈಗ PDO ಅವರು ಈ ತರ ನನ್ಗೆ ಚೇರ್ ಕೊಡ್ತಾ ಇಲ್ಲ, ಇದು ಲ್ಯಾಪ್ಟಾಪ್ ಕೊಡ್ತಾ ಇಲ್ಲ ಅಂತ ಕೇಳಿ ಹೇಳೋರ್ಗೆ. ಆಯ್ತಪ್ಪ, ಎಲ್ಲ ನೀವು ಕೊಟ್ಟಿದ್ದವ್ರಲ್ಲ, ಈ ವರ್ಷ ಏನ್ ಅಲ್ಲ ಒಂದ್ ನಿಮಿಷ. ಕೊಡೋದು ನೀನ್ ಇಸ್ಕೊಳ್ಳೋದು ಸೆಕೆಂಡರಿ. ನಿನ್ನ ಮೇಲಧಿಕಾರಿಗಳು ಕಂಪ್ಲೇಂಟ್ ಮಾಡಿದ್ಯಾ, ಅಧ್ಯಕ್ಷ ಗಮನಕ್ಕೆ ತಂದಿದ್ದೀಯ, ನಾನು ಕೊಟ್ಟಿಲ್ಲ ಅಂತ ಲೆಟರ್ ಕೊಟ್ಟಿದ್ದೀನಿ ನೀನು ಪಂಚಾಯತಿಗೆ. ಅಧ್ಯಕ್ಷರು ಲೆಟರ್ ಕೊಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ಯಾ? ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಬಂದಿದೆ ನಮ್ಮ ಅಪಾಯಿಂಟ್ಮೆಂಟ್ ಕೂಡ ಸಿಗ್ನೇಚರ್ ತಗೊಂಡಿಲ್ಲ ಅಲ್ಲಿ. ಇವಾಗ ಕಂಪ್ಲೇಂಟ್ ಕೊಟ್ಟಿದ್ಯಾ ಈ PDO ಅವರು? ಸೈಟ್ ತಗೊಂಡಿಲ್ಲ ನಾನು. ಇವಾಗ ಕಂಪ್ಲೇಂಟ್ ಮಾಡಿದ್ಯಾ? ಮೇಲಧಿಕಾರಿಗಳ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಇವ್ರ ಹತ್ರ ಕೊಡ್ಬೇಕಾದ PDO ಕೊಡ್ಬೋದು. ಆದೇಶ ಆಯ್ತಲ್ಲ, ಕಾಪಿಗಳಾಯ್ತಲ್ಲ ನಂತರ PDO ಕೊಡ್ಬೇಕು, ಕೊಟ್ಟಿಲ್ಲ. ಸಮಸ್ಯೆ ಬಗೆಹರಿಯುತ್ತಾ ಆದೇಶ ಬೇಡ, ನನ್ಗೆ ಗೊತ್ತು ಆದೇಶ ಕೊಡ್ತೀರ. ಅಲ್ಲಪ್ಪ, ನಿನ್ನ ಆದೇಶ ಸರಿ. ಇವಾಗ PDO ಕೊಡ್ಲಿಲ್ಲ ಅಂದ್ರೆ ಇವಾಗ ಕಂಪ್ಲೇಂಟ್ ಮಾಡ್ಬೇಕು ನೀನು. ಇವಾಗ ಕಂಪ್ಲೇಂಟ್ ಮಾಡೋದು ಇವ್ರ ಕೊಡ್ಬೋದಲ್ಲ. ಅಲ್ಲ, ಕೊಡೋದಿಲ್ಲ ನಿಂಗೆ. ಇವಾಗ ಕಂಪ್ಲೇಂಟ್ ಮಾಡ, ಇವಾಗ ಕಂಪ್ಲೇಂಟ್ ಮಾಡ್ಬೇಕಲ್ವಾ? ನೀವು ಒಂದು ವಿಚಾರ, ಇಲ್ಲೆಲ್ಲ 20 ಜನ ಸದಸ್ಯರು ಇವತ್ತು ಕರೆದು ನಿಮ್ ಕೂತ್ ಮಾತಾಡ್ತಾವ್ರೆ ಅಂದ್ರೆ ಅದಕ್ಕೊಂದು ಬೆಲೆ ಇರಲಿ. ಇಷ್ಟೇ ಕೇಳ್ತಾ ಇರೋದು, ಅವ್ರ ಜಾತಿ ಬೋದಿದ್ರು. ನಿಮ್ಗೆ ಸಮಸ್ಯೆ ಬಗೆಹರಿಬೇಕು, ಸಮಸ್ಯೆ ಬಗೆಹರಿಬೇಕು, ಬಗೆಹರಿಬಾರ್ದು. ಬೈದವ್ರೆ ಇಲ್ಲ ಸಮಸ್ಯೆ ನೀವು ಒಬ್ರು ಅಧಿಕಾರಿ, ಅವ್ರೊಬ್ರು ಅಧಿಕಾರಿ ಲೆಕ್ಕಾಚಾರ ಆಯ್ತಾ? ಸಮಸ್ಯೆ ಬಗೆಹರಿಬೇಕು, ಬಗೆಹರಿಬಾರ್ದು. ಇಲ್ಲ ತನಿಖೆ ಆಗಿಲ್ಲ. ತನಿಖೆ ಪಳನಿಯವರೇ ತನಿಖೆ ಆಗಿದೆ. ಅಲ್ಲಿ ತನಿಖೆ ಆದಾಗ ಅಲ್ಲಿ ನೀವು ಜಾತಿ ಪರ್ಟಿಕ್ಯುಲರ್ ಆಗಿ ಹೇಳಿ ಅವ್ರು ನಿನ್ನೆ ಮಾಡಿದ್ರ ಅಂದ್ರೆ ಕಂಪ್ಲೇಂಟ್ ಯಾರು ಬೇಕಾದ್ರೂ ಕೊಡ್ಬೋದು. ಇವನ್ ನಾನು ಕೊಡ್ಬೋದು. ರಿಜಿಸ್ಟರ್ ಮಾಡ್ಕೊತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಪ್ರೂವ್ ಆಗಿಲ್ಲ ಅಂದ್ರೆ ಬಿದ್ದು ಹೋಯ್ತು. ಈಗ ಯಾರು ಸುಧಾರಿ ಯಾರು ಬಂದ್ರು ಇರ್ತಾರೆ, 4 ತಿಂಗಳು 1 ವರ್ಷ ಇರ್ತಾರೆ, ಮುಗಿದೋಗುತ್ತೆ. ಈಗ ಮುಂದೆ ಬರೋರು ಏನಂದ್ರೆ ಈ ತರ ಸಮಸ್ಯೆ ಇದೆ, ಈ ವ್ಯಕ್ತಿ ಇಂದ ದೂರ ಇರ್ಬೇಕು ನಾವು ಅನ್ನೋದನ್ನ ಯೋಚನೆ ಮಾಡ್ತಾರೆ. ಆತರ ಆಗಬಾರದು. ನೀವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೋಗೋರು, ನಾವೆಲ್ಲ ಬಗೆಹರಿಸ್ಕೊಂಡು ನಿಮ್ಗೆ ಏನ್ ಬೇಕು ಪಂಚಾಯತಿ ನಿಮ್ಮನೆ ಇಂಥದ್ದು ಬೇಕು ಏನ್ ಬೇಕಪ್ಪ ಅಷ್ಟೇ ಅಂದ್ಬಿಟ್ಟು ಸುಮ್ಮನೆ ಕಳ್ಸ್ಬಿಡ್ತಾ ಇರೋ. 2 ಸರಿ ಕೊಟ್ಟಿದ್ರೆ ಮದ್ದೊಂದು ಕೂಡ ಅದು ಕೂಡ ಅದನ್ನ ನಾನು 10 ರೂಪಾಯಿ ಕೊಡ್ತೀನಿ, 50 ಕೊಟ್ಟದ್ದು. ಬಟ್ ಈಗ ಕೊಟ್ಟದ್ದು 300 ಬ್ಯಾಗ್ ಕೊಟ್ಟರು, ಅದನ್ನ ಹತ್ರ ಅಪ್ಲೈಮೆಂಟ್ ಎಲ್ಲ ಆಯ್ತು. ಅವಾಗೆಲ್ಲ ಇವಾಗ ಕರೆದ್ಬಿಟ್ಟು ಮಾಡ ಈ ಕರೆದ್ ನನ್ನ ಇಷ್ಟೆಲ್ಲ ಇದು ಮಾಡೋದು ಎಲ್ಲ ಮುಂದೆ ಮಾಡಲ್ಲ. ಇಷ್ಟೆಲ್ಲ ಯಾಕೆ ಮಾಡಲಿ ಇವರು? ನಮ್ಮ ಪಂಚಾಯತಿ ಎಷ್ಟು ಸರಿ ಬಂದಿದ್ದೀರಿ ನೀವು? ಯಾರಣ್ಣ? ನಾವು ಆ ಜೊತೆ ಡೈಲಿ ಡಂಪ್ ಕೊಡಿರಲ್ಲ. ಈ ತರ ಕೇಳ್ತಾರ ಅನ್ನೋದು ಉದ್ದೇಶ. ಅಧ್ಯಕ್ಷ ಸಿಕ್ಕಿರ್ಲಿಲ್ವಾ? ಅಧ್ಯಕ್ಷ ಗಮನಕ್ಕೂ ತಂದಿದ್ದೀನಿ. ಅವ್ರ ಗಮನ PDO ಸೈನ್ ತಗೊಂಡು ಓದಿನ ತಗೊಂಡ್ಮೇಲೆ ಅಧ್ಯಕ್ಷ ಗಮನಕ್ಕೆ ಹೋಗಿ ಇರ್ತಲ್ವಾ? ನಾನು ಹೇಳಿದ್ದೀನಿ ಅಧ್ಯಕ್ಷ ಸುಮಾರು ಹೇಳಿದ್ದೀನಿ. ಸಾಧನೆ ಮಾಡೋದೇನು? ಇದರಿಂದ ಸಾಧನೆ ಮಾಡೋದು ಏನು? ಅದು ತನಿಖೆ CC ಕ್ಯಾಮ್ರಾ ಇದೆ ಬಿಡಿ. ಸಮಸ್ಯೆ ಬಗೆಹರಿಯುತ್ತಾ? CC ಕ್ಯಾಮ್ರಾ ತನಿಖೆ ಆಗ್ಬೇಕು ಅಷ್ಟೇ. ಏನೋ ಮಾಡ್ಬೇಡ, CC ಕ್ಯಾಮ್ರಾ ತನಿಖೆ ಆಗಲ್ಲ. ಒಳ್ಳೆದಾಗಿ ಅಷ್ಟೇ. ಮಾತ್ರ ಕೆಲಸ ಇರ್ಬೋದು. ನೋಡಪ್ಪ ಜನ ಸದಸ್ಯರು ಇರ್ತಾರೆ. ಸಿಸಿ ಕ್ಯಾಮ್ರಾ ಮತ್ತೊಂದು ಅದು ನೆಕ್ಸ್ಟ್ ನಾವ್ ಹೇಳ್ತದ ಒಂದು ಸಭೆ ಅಂತಂದ್ರೆ ಅದು ದೇವಸ್ಥಾನ. ಈಗ ಹೇಳಿ ಅವರು ಈಗ ಸಂದೀಪ್ ಕೇಳಿರಲ್ಲ ಆ ರೀತಿ ಜಾತಿ ಅಂತ ಹೇಳಿ ಹೋದ್ರಾ? ನಾನು ಈ ಬೆಳಗ್ಗೆ ಪಳನಿಯವರು ಅಂಗವಿಕಲರಿಗೆ ದುಡ್ಡು ಇಸ್ಕೊಂಡು ಸರ್ಟಿಫಿಕೇಟ್ ಮಾಡ್ಕೊಡ್ತಾರ ಅಂತ ನನ್ನ ಜೊತೆ 100 ಜನ. ನಾನು ಒಂದಿನ ನಿಮ್ಗೆ ಕೇಳಿದ್ದೇನೆ, ಇಲ್ಲ ಒಳ್ಳೆ ಮನುಷ್ಯ ಮಾಡ್ಕೊಡ್ತಾರೆ ಹೋಗಿ ಅಂತ ಹೇಳಿದ್ದೆ. ಕಂಪ್ಲೇಂಟ್ ಇದೆ, ದಾಳಿ ದುಡ್ಡು ಇಸ್ಕೊಂಡು
ಒಬ್ಬ ವ್ಯಕ್ತಿನ ಕರೆಸಿ ಇಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರಿ ಬರಲ್ಲ. ಸಾಕು ಪಳನಿ ಈ ಸಮಸ್ಯೆ ಬಗೆಹರಿಯಕ್ ಆಗಲ್ಲ ಅಂದ್ಮೇಲೆ ಮಾತಾಡ್ತಾರೋ ಪ್ರಯತ್ನ ಇಲ್ಲ, ಹೊರಟ್ಲಿ. ಈಗ ಕೆಲವು ಅದು ಬರ ಅಂತ ಅನುದಾನ ಕೆಲವು ವಿಚಾರಗಳನ್ನ ನಮಗೆ ಮುಗಿಸಿಲ್ಲ. ನಮ್ಗೂ ಮಾಹಿತಿ ಇಲ್ಲ. ನಾವ್ ಯಾಕೆ ಅದನ್ನ ಒಬ್ರು ಉದ್ದೇಶಪೂರ್ವಕವಾಗಿ ನಾವು ಏನು ಮಾತಾಡಿಲ್ಲ. ಅಷ್ಟೇ. ಏನ್ ಪಡೆನೆ ಅದ್ ಈಗ ಏನ್ ಮಾಡೋ ಹೇಳೋ, ಈಗ ನಿಮ್ ಮೇಲೆ ಹೇಳೋರು ನಮ್ಮೂರ್ಲೆ ದುಡ್ಡು ಇಸ್ಕೊಂತಾನ, ಬಂದು ಮನೆ ತನಕ ದುಡ್ಡು ಇಸ್ಕೊಬಿಡ್ತಾನೆ. ತನಿಖೆ ಬಿಡೋಣ, ಅದು ತನಿಖೆ ಕೊಟ್ಟರೆ ತನಿಖೆ ಬಿಡೋಣ. ಅದು ಕಂಪ್ಲೇಂಟ್ ಅದ. ಅಲ್ವಾ? ತನಿಖೆ ಬಿಡಿ. ಈಗ ಆರೋಪ ಮಾಡೇ ಮಾಡ್ತಾರೆ ಜನ. ತನಿಖೆ ಮಾಡಿ ಬಿಡೋಣ. ಈಗ ಬೇಕು ಅಂತ ಈಗ ಎಲ್ಲ ಕರ್ಸ್ಕೊಂಡು ಮಾಡ್ತಾರೆ ಅಂತಂದ್ರೆ ಇದು ಹಿಂಗ್ ಮಾಡ್ತಾರೆ ಅಂತಂದ್ರೆ ಈಗ ಬೇಕು ಅಂತಾನೆ ಮಾಡ್ತಾರೆ. ಅವ್ರು ಯಾವ್ದಾರು ಹೇಳ್ತಾರೆ ಬೇಕು ಅಂತಾನೆ ಮಾಡ್ತಾರೆ. ನಿಮ್ಗೆ ಕೇಳಿಲ್ಲ ಅಂತ ಹೇಳ್ತಾರೆ, ನಾವು ಕೇಳಿದವ ಈಗ ಇಲ್ಲಿ ಎಲ್ಲರೂ ಕರ್ಸ್ಕೊಂಡು ಒಳ್ಳೆ ಮನುಷ್ಯ ಒಳ್ಳೆ ಇದು ಸಮಸ್ಯೆ ಬಗೆಹರಿಲಿ ನಮ್ಮಂತಲ್ಲಿ ಒಳ್ಳೆ ವಿಚಾರ ಕರೆದ್ವಿ. ಅದು ಯಾಕೋ ನೀವು ಬಗೆಹರಿಯ ಒಳ್ಳೇದಾಗಲಿ. ನನ್ನ ಮಗ ಹಿಂಗಂದ್ಮೇಲೆ ಸಗಣ ಕರ್ಕೊಂಡಿಲ್ಲ ತನಿಖೆ ಆಗೋಣ. ತನಿಖೆ ಆಗೋಣ. ಮಾತಾಡಿ ಈಗ ತನಿಖೆ ಬಿಡೋಣ. ಸಿಸಿ ಕ್ಯಾಮೆರಾ ಸರಿ ಬಿಡಿ. ಈಗ ಎಲ್ಲ ಇಲ್ಲೇ ಒಳ್ಳೆ ಈ ಅಂತಲೇ ಬಗೆಹರಿಲಿ ಅಷ್ಟೇ. ಅವರು 3-4 ವರ್ಷದಿಂದ ಅವರ ಅಧ್ಯಕ್ಷರು ಯಾವ ಏನು ಮಾತಾಡ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಯಾವುದೇ ತರ ಮಾತು ಉಪಯೋಗಿಸಿಲ್ವಾ ಅದನ್ನ? ಮತ್ ಗುಡಿ ಸಿಸಿ ಕ್ಯಾಮೆರಾ ತನಿಖೆ ಆಗಲಿ ಅಂತ